ಇತ್ತ ಮತ್ತೆ ಮುಷ್ಕರಕ್ಕೆ ಮುಂದಾಗ್ತಾ ಇರುವಂತಹ ಸಾರಿಗೆ ನೌಕರರ ಮುಷ್ಕರ ಹೊಸ ವಿಚಾರ ಏನೂ ಇಲ್ಲ. ಇನ್ನು ಕಳೆದ ವಾರ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಆದ್ರೂ ಏನು ಯೂಸ್ ಆಗಲಿಲ್ಲ, ಯಾವುದೇ ಬದಲಾವಣೆ ಬರಲಿಲ್ಲ. ವಿಶೇಷವಾಗಿ ಸಾರಿಗೆ ನೌಕರರ ವೇತನ ವಿಚಾರ ಇದೆಯಲ್ಲ, ಅಂದ್ರೆ ಕಳೆದ 38 ತಿಂಗಳಿಂದ ಸಂಬಳ ಆಗಿಲ್ಲ, 38 ತಿಂಗಳ ಸಂಬಳ ಬಾಕಿ ಏನು ಇಟ್ಕೊಂಡಿದೆ ರಾಜ್ಯ ಸರ್ಕಾರ, ಅದನ್ನ ಕ್ಲಿಯರ್ ಮಾಡಿ ಅಂತ ಹೇಳಿ ಹಠ ಹಿಡಿದಿದ್ದಾರೆ ಸಾರಿಗೆ ನೌಕರರು. ಹಾಗಾಗಿ ತಾರಕಕ್ಕೇರ್ತಾ ಇರುವಂತಹ ಸರ್ಕಾರ ಸಾರಿಗೆ ನೌಕರರ ವೇತನ ಜಟಾಪಟಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರ ಕೊನೆಯ ಎಚ್ಚರಿಕೆ. ಮಾರ್ಚ್ 2ನೇ ತಾರೀಕಿನ ಒಳಗೆ ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆ ಮಾಡಬೇಕು. ಸಿಎಂಗೆ ಪತ್ರ ಬರೆದಿ ಮನವಿಯನ್ನ ಮಾಡಿರುವಂತಹ ಜಂಟಿ ಕ್ರಿಯಾ ಸಮಿತಿ. ಮಾರ್ಚ್ 2ರ ಒಳಗೆ ಬೇಡಿಕೆ ಈಡೇರಿಸಿಲ್ಲ ಅಂತಂದ್ರೆ ಬಸ್ಸೇ ನಿಲ್ಲಿಸ್ತೀವಿ ಅಂತಿದ್ದಾರೆ. ನಿಯಮದ ಪ್ರಕಾರ 2024 ಜನವರಿಯಿಂದ ವೇತನ ಪರಿಷ್ಕರಣೆ ಆಗಬೇಕಿತ್ತು, ಅದು ಆಗಿಲ್ಲ. ಅಲ್ಲಿಂದಲೇ ಇದೀಗ ವೇತನ ಪರಿಷ್ಕರಣೆ ಮಾಡಬೇಕು, ಅಂದ್ರೆ ಅದೇ ಲೆಕ್ಕಾಚಾರವನ್ನ ಇಟ್ಕೊಂಡು ಸಂಬಳ ಕೊಡಿ ಅಂತಿದ್ದಾರೆ. ನೌಕರರಿಗೆ ನೀಡಬೇಕಾಗಿರುವಂತಹ 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು. ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರ ಬರೆಯುವ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಮನವಿ ಆದ್ರೆ ಮತ್ತೊಂದು ಕಡೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಏನ್ ಮಾತು ಕೊಟ್ಟಿದ್ರಿ ಅದರ ಪ್ರಕಾರ ನಡ್ಕೊಂಡು ಹೋಗಿ ಅಂತ ಹೇಳಿ. ಇನ್ನು 26 ತಿಂಗಳ ಸಂಬಳವನ್ನ ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಒಪ್ಕೊಂಡಿದೆ. 38 ತಿಂಗಳಲ್ಲಿ 26 ತಿಂಗಳ ಸಂಬಳವನ್ನ ಈಗ ಕ್ಲಿಯರ್ ಮಾಡ್ತೀವಿ ಸಾರಿಗೆ ನೌಕರರಿಗೆ ಅಂತ ಹೇಳಿ. ಆದರೆ ಅದಕ್ಕೆ ಅವರು ಒಪ್ಪುತ್ತಾ ಇಲ್ಲ. 26 ತಿಂಗಳಲ್ಲಿ 38 ತಿಂಗಳಲ್ಲಿ ಬಹಳ ಒಂದು ವ್ಯತ್ಯಾಸ ಇದೆ, ಲಾಟ್ಸ್ ಆಫ್ ಡಿಫರೆನ್ಸ್ ಇದೆ. ಹಾಗಾಗಿ ಲಾಟ್ಸ್ ಆಫ್ ಡಿಫರೆನ್ಸ್ ಇದೆ. ಇಲ್ಲಿ 28 ಅಥವಾ 26 ತಿಂಗಳ ಸಂಬಳ ಅಲ್ಲ, ಟೋಟಲಿ 38 ತಿಂಗಳ ಸಂಬಳ ಏನು ಬಾಕಿ ಇದೆ ಅದೆಲ್ಲವೂ ಕೂಡ ಕ್ಲಿಯರ್ ಮಾಡಿ, ಅದಾದ ನಂತರ ಹಲವು ಬೇಡಿಕೆಗಳನ್ನ ಸಾರಿಗೆ ನೌಕರರು ಇಟ್ಕೊಂಡಿದ್ದಾರೆ, ಅದೆಲ್ಲವೂ ಕೂಡ ನೀವು ಪೂರೈಸಬೇಕು. ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಸಾರಿಗೆ ನೌಕರರು ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹಲವು ಇಲಾಖೆಗಳು ಇದೀಗ ಮುಗಿಬೀಳಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ. ಆದರೆ ಈ ಟೈಮಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಹೇಗೆ ಅಲರ್ಟ್ ಆಗುತ್ತೆ, ಯಾವ ಕ್ರಮವನ್ನು ತಗೋತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ. ಮೊನ್ನೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡಿದ್ರು. ಯಾರೆಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿರೋ ಅಂಥವ್ರಿಗೆಲ್ಲರಿಗೂ ಕೂಡ ಅಂಥವ್ರ ವಿರುದ್ಧ ಕ್ರಮ ಆಗುತ್ತೆ, ಯಾರೂ ಕೂಡ ಸಾರಿಗೆ ನೌಕರರು ಈ ಪ್ರೊಟೆಸ್ಟಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳಿ ಒಂದು ಕಡೆ ಸಾರಿಗೆ ಇಲಾಖೆಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಕಡೆ ಅಲರ್ಟ್ ಮೆಸೇಜ್ ಅನ್ನ ಕೊಟ್ಟಿದ್ರು, ಅವ್ರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಏನೂ ಬದಲಾವಣೆ ಆಗಿಲ್ಲ. ಪ್ರತಿ ಬಾರಿ ಏನಾಗುತ್ತೆ, ಹಲವು ವರ್ಷಗಳಿಂದ ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಪ್ರತಿಭಟನೆಗಳು ಮಾಡ್ತಿದ್ದಾರೆ. ಪ್ರತಿ ಬಾರಿಯೂ ಸಿಎಂ ಸಿದ್ದರಾಮಯ್ಯ ಒಂದು ಸಭೆಯನ್ನ ಮಾಡ್ತಾರೆ. ಸಭೆ ಮಾಡಿ ಅವರಿಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ಅಥವಾ ಇವಾಗೇ ನೀವು ಒಂದು 50% ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ, ಅದಕ್ಕೂ ಕೂಡ ಸ್ವಲ್ಪ ಟೈಮ್ ಕೊಡಿ, ಡೆಡ್ಲೈನ್ ಕೊಡಿ ಅಂತ ಕೇಳ್ತಾರೆ. ಪ್ರತಿ ಬಾರಿ ಇದೇ ಆಗ್ತಾ ಇದೆ. ಆದರೆ ಯಾವುದೇ ಬದಲಾವಣೆ ಅಂತೂ ಆಗ್ತಾ ಇಲ್ಲ. ಹಾಗಾಗಿ ಹೀಗೆ ಯಾವುದೇ ಬದಲಾವಣೆ ಆಗಿಲ್ಲ ಅಂತಂದ್ರೆ ಇಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಮುಂದಿನ ದಿನಗಳಲ್ಲೂ ಕೂಡ ಅಂಥೇಳಿ ಇದೀಗ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಪತ್ರ ಬರೆಯುವ ಮೂಲಕ ಒಂದು ಕಡೆ ಮನವಿ ಮಾಡಿಕೊಂಡಿದ್ದಾರೆ. ನಿಯಮದ ಪ್ರಕಾರ 2024 ಜನವರಿಯಿಂದನೇ ವೇತನ ಪರಿಷ್ಕರಣೆ ಆಗಬೇಕು. ಏನು ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಏನು ಹೇಳಿದ್ರಲ್ಲ, ಅದು ಹೇಳಿರೋದಷ್ಟೇ, ಮಾತಿಗಷ್ಟೇ ಸೀಮಿತ ಆಗಿದೆ, ಯಾವುದೂ ಕೂಡ ವರ್ಕೌಟ್ ಆಗ್ತಿಲ್ಲ. ಹಾಗಾಗಿ ಅದೂ ಕೂಡ ಅಲ್ಲಿಂದವೇ ಲೆಕ್ಕಾಚಾರ ಇಟ್ಕೊಂಡು ಎಲ್ಲವೂ ಕೂಡ ಸಂಬಳ ಕ್ಲಿಯರ್ ಮಾಡಿ ಅಂತೇಳಿ ಇದೀಗ ಸಾರಿಗೆ ನೌಕರರು ಮನವಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೀಗ ಸಾರಿಗೆ ನೌಕರರು ಕೊನೆಯದಾಗಿ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಇದಕ್ಕೆ ಹೇಗೆ ಸ್ಪಂದಿಸುತ್ತೆ ಅನ್ನೋಂಥದ್ದು ಕಾದು ನೋಡಬೇಕಾಗತ್ತೆ.